ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಾಸಲ್ಲಿ ಏನು ಹಾಕದೆ ಸಿಂಪಲ್ಲಾಗಿ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಮಾಡುವಾಗ ಉಂಟಲ್ಲ, ದೊಡ್ಡ ಪಾತ್ರೆ ಯೂಸ್ ಮಾಡೋದು ಬೆಟರ್. ಮಿಕ್ಸ್ ಮಾಡಲಿಕ್ಕೆ ನಮಗೆ ಪರ್ಫೆಕ್ಟಾಗಿ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಮೊದಲು ನಾನು ವೆಜಿಟೇಬಲ್ ಆಯಿಲ್ ಹಾಕಿದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕಿ, ಸ್ವಲ್ಪ ಜಾಸ್ತಿನೇ ಆಯಿಲ್ ಯೂಸ್ ಮಾಡಿದರೆ ಉಂಟಲ್ಲ ಫ್ರೈಡ್ ರೈಸ್ ನಿಮಗೆ ಡ್ರೈ ಆಗಿ ಬರೋದಿಲ್ಲ. ಸ್ವಲ್ಪ ಆಯಿಲಿ ಟೈಪ್ ಇದ್ರೇ ಚೆನ್ನಾಗಿರ್ತದೆ ಫ್ರೈಡ್ ರೈಸ್. ಒಂದು ಫುಲ್ಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಉಂಟಲ್ಲ ಫ್ರೈಡ್ ರೈಸಿಗೆ ಒಳ್ಳೆಯದಾಗ್ತದೆ. ಲೈಟ್ ಗೋಲ್ಡನ್ ಬ್ರೌನ್ ಫ್ರೈ ಆದಮೇಲೆ 3 ಎಗ್ ಹಾಕ್ತಾ ಇದ್ದೇನೆ. ಎಗ್ ನಿಮಗೆ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಮತ್ತು ಆಮ್ಲೆಟಿಗೆಲ್ಲ ನಾವು ಬೀಟ್ ಮಾಡಿ ಹಾಕ್ತೇವಲ್ಲ, ಆ ರೀತಿ ಕೂಡ ಇದಕ್ಕೆ ಹಾಕ್ಬೋದು. ನಾನಿಲ್ಲಿ 3 ಮೊಟ್ಟೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಮೇಲೆ. ಇದನ್ನೀಗ ನಾವು ಸ್ಕ್ರ್ಯಾಂಬಲ್ ಮಾಡಬೇಕು. ಬೆಂಕಿ ಉಂಟಲ್ಲ ಹೈ ಫ್ಲೇಮಲ್ಲೇ ಇರಲಿ, ಕಡಿಮೆ ಮಾಡಬೇಡಿ. ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಹೈ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕು. ಒಂದು ದೊಡ್ಡ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. 3 ಕಲರ್ ಕ್ಯಾಪ್ಸಿಕಮ್, ಯೆಲ್ಲೋ, ಗ್ರೀನ್ ಮತ್ತು ರೆಡ್. ಯೆಲ್ಲೋ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ಗ್ರೀನ್ ಮಾತ್ರ ಯೂಸ್ ಮಾಡಿದರೆ ಸಾಕು. ಎಲ್ಲ ಐಟಮ್ ಹಾಕುವಾಗ ಫ್ಲೇಮ್ ಹೈಯಲ್ಲೇ ಇರಬೇಕು. ಒಂದೊಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಅರ್ಧ ಕಪ್ಪಷ್ಟು ಫ್ರೋಝನ್ ಕಾರ್ನ್ ಹಾಕಿ ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಬೋನ್ಲೆಸ್ ಪೀಸ್ ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಉಂಟಲ್ಲ ಶೆಡ್ ಮಾಡಿದ್ದೇನೆ. 6 ಪೀಸಷ್ಟು ಚಿಕನ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಚಿಕನ್ ಹಾಕಿಬಿಟ್ಟು ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಂಕಿ ಹೈ ಫ್ಲೇಮಲ್ಲೇ ಇರಲಿ. ತುಂಬ ಸಿಂಪಲಾಗಿ ಉಂಟು. ಸಾಸೆಲ್ಲ ಜಾಸ್ತಿ ಏನು ನಾನು ಹಾಕಲಿಲ್ಲ ಇದಕ್ಕೆ. 1 ಟೇಬಲ್ ಸ್ಪೂನ್ ವೆನಿಗರ್, ರುಚಿಗೆ ತಕ್ಕಷ್ಟು ಉಪ್ಪು. ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೇನಲ್ಲ, ಈ ಮಸಾಲೆಗೆ ಬೇಕಾದಷ್ಟು ಉಪ್ಪು ಮಾತ್ರ ಸೇರಿಸಿದರೆ ಸಾಕು. ಮತ್ತು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸೋಯಾ ಸಾಸ್, ವೈಟ್ ಪೆಪ್ಪರ್ ಪೌಡರ್ ನಾನಿಲ್ಲಿ ಯೂಸ್ ಮಾಡಿದ್ದು. ವೈಟ್ ಪೆಪ್ಪರ್ ಯಾಕೆ ಅಂದರೆ ಉಂಟಲ್ಲ, ಈ ರೈಸ್ ಎಲ್ಲ ಫುಲ್ ಬ್ಲ್ಯಾಕ್ ಥರ ಕಾಣೋದು ಬೇಡ ಅಂತ ಹೇಳಿ ನಾನಿಲ್ಲಿ ವೈಟ್ ಕಲರ್ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೇನೆ. ವೈಟ್ ಕಲರ್ ಪೆಪ್ಪರ್ ಪೌಡರ್ ಇಲ್ಲದಿದ್ದರೆ ಅದರ ಬದಲು ನೀವು ನಾರ್ಮಲ್ ಪೆಪ್ಪರ್ ಪೌಡರ್ ಯೂಸ್ ಮಾಡ್ಬೋದು. ಗ್ರೀನ್ ಚಿಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು. ನಾನಿಲ್ಲಿ ಮಕ್ಕಳಿಗೆಲ್ಲ ತಿನ್ನುವಾಗ ಉಂಟಲ್ಲ ಸಿಗ್ತದಲ್ಲ ಗ್ರೀನ್ ಚಿಲ್ಲಿ ಎಲ್ಲ ಬಾಯಿಗೆ, ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ನಾನು ರೈಸ್ ಇಲ್ಲಿ ಬಾಸ್ಮತಿ ಅಕ್ಕಿದು ರೈಸ್ ನಾನಿಲ್ಲಿ ಯೂಸ್ ಮಾಡಿದ್ದು, ವೈಟ್ ರೈಸ್ ಅಲ್ಲ. ಅಕ್ಕಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ದಮ್ ಬರಿಸಿದ್ರೆ ಆಯಿತು. ಈಗ ನೋಡಿ, ಈ ರೈಸ್ ಇಲ್ಲಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಉಂಟು, ಟೇಸ್ಟಿ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ನಿಮಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಉಂಟಲ್ಲ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್.